ದೇಶದಲ್ಲಿ ಕಂಟ್ರೋಲ್ಗೆ ಬಂದ ಎರಡನೇ ಅಲೆಯ ಅಬ್ಬರ. ಪಾಸಿಟಿವಿಟಿ ದರ 24% ಇಂದ 12ಕ್ಕೆ. ಸೋಂಕಿಗಿಂತ ಚೇತರಿಕೆ ಪ್ರಮಾಣವೇ ಹೆಚ್ಚು. ಕೊರೋನಾ ಕಂಟ್ರೋಲ್. ದೇಶದಾದ್ಯಂತ ಪೀಕಿಗೆ ಹೋಗಿದ್ದಂತ ಎರಡನೇ ಅಲೆಯ ಅಬ್ಬರ ಸ್ವಲ್ಪ ಮಟ್ಟಿಗೆ ದಿನೇ ದಿನೇ ತಗ್ತಾ ಇರುವಂತದ್ದನ್ನ ನಾವು ಆ ಅಂಕಿ ಅಂಶಗಳನ್ನು ನೋಡಿದಂತ ಸಂದರ್ಭದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ಕಳೆದ ಒಂದು ತಿಂಗಳ ಆತಂಕ ಈಗ ಸ್ವಲ್ಪ ಮಟ್ಟಿಗೆ ದಿನೇ ದಿನೇ ದೂರ ಆಗ್ತಾ ಹೋಗ್ತಾ ಇದೆ. ದೇಶದಲ್ಲಿ ಪಾಸಿಟಿವಿಟಿ ದರ ದಿನೇ ದಿನೇ ಕುಸಿತ ಆಗ್ತಾ ಇರುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ನಮ್ಮ ದೇಶದಲ್ಲಿ 4 ಲಕ್ಷಕ್ಕೂ ಹೆಚ್ಚಿನ ಪ್ರಕರಣಗಳೆಲ್ಲ ದಾಖಲಾಗಿತ್ತು. ಇನ್ನು ಮೊನ್ನೆ ಅಷ್ಟೇ ಆ ಸಾವಿನ ಸಂಖ್ಯೆ ವರ್ಲ್ಡ್ ರೆಕಾರ್ಡ್ ಕೂಡ ಆಗಿರುವಂಥದ್ದು. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ದೈನಂದಿನ ಅಂಕಿಅಂಶದ ಪ್ರಕಾರ ಅತಿ ಹೆಚ್ಚು ಕೊರೋನಾ ಪ್ರಕರಣಗಳು ದಾಖಲಾಗಿರುವಂಥದ್ದು ಭಾರತದಲ್ಲೇ. ಅತಿ ಹೆಚ್ಚು ಸಾವಿನ ಸಂಖ್ಯೆಗಳು ಕೂಡ ದಾಖಲಾಗಿರುವಂಥದ್ದು ಭಾರತದಲ್ಲೇ. ದೇಶದಲ್ಲಿ ಅರ್ಧಕ್ಕರ್ಧ ಪಾಸಿಟಿವಿಟಿ ದರ ಈಗ ಕಡಿಮೆ ಆಗ್ತಾ ಇದೆ. 24% ಇತ್ತು ಪಾಸಿಟಿವಿಟಿ ದರ, ಈಗ 12% ಬಂದು ಕುಸಿದಿದೆ ಪಾಸಿಟಿವಿಟಿ ದರ. ಇದು ಸ್ವಲ್ಪ ನಿಟ್ಟುಸಿರನ್ನ ಬಿಡುವಂತೆ ಮಾಡಿದೆ ಈ ಒಂದು ಪರಿಸ್ಥಿತಿ. ದಿನೇ ದಿನೇ ಪ್ರಕರಣಗಳು ಕಡಿಮೆ ಆಗೋದ್ರ ಜೊತೆಗೆ ಡಿಸ್ಚಾರ್ಜ್ ಆಗ್ತಾ ಇರುವಂತವರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸತತ 9 ದಿನಗಳಿಂದ ದೇಶದಲ್ಲಿ ಸೋಂಕು ಇಳಿಮುಖವಾಗ್ತಾ ಇರುವಂಥದ್ದು. ಸೋಂಕಿಗಿಂತ ಚೇತರಿಕೆ ಪ್ರಮಾಣವೇ ಅತಿ ಹೆಚ್ಚಾಗಿದೆ. ಸಕ್ರಿಯ ಕೇಸ್ಗಳ ಸಂಖ್ಯೆಯಲ್ಲಿ ಭಾರಿ ಇಳಿಕೆ ಕೂಡ ಆಗ್ತಾ ಇದೆ. ಮೇ 3ರಂದು 17% ಸಕ್ರಿಯ ಕೇಸ್ಗಳು ಮೇ 22ಕ್ಕೆ ದೇಶದಲ್ಲಿ ಈಗ ಸಕ್ರಿಯ ಕೇಸ್ಗಳ ಸಂಖ್ಯೆ 12%ಕ್ಕೆ ಕುಸಿದಿರುವಂಥದ್ದು. ಕೇಂದ್ರ ಆರೋಗ್ಯ ಇಲಾಖೆಯಿಂದ ಈ ಒಂದು ಮಾಹಿತಿಯನ್ನ ನೀಡಲಾಗಿದೆ. ಇನ್ನೂ ಕೆಲವು ರಾಜ್ಯಗಳಲ್ಲಿ ಆತಂಕದ ಪರಿಸ್ಥಿತಿ ಮುಂದುವರೆದಿದೆ ಅಂತ ತಿಳಿಸಿರುವಂಥದ್ದು ಕೇಂದ್ರ ಆರೋಗ್ಯ ಇಲಾಖೆ. 382 ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ದರ 10%ಕ್ಕಿಂತ ಹೆಚ್ಚಿದೆ ಅಂತ ಆತಂಕವನ್ನು ವ್ಯಕ್ತಪಡಿಸಿರುವಂಥದ್ದು. ಇನ್ನು ಮುಂಜಾಗ್ರತೆ ಅಗತ್ಯ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ನಾವು ಕಡಿಮೆ ಆಗ್ತಾ ಇದೆ ಅಂತ ಮೈ ಮರೆಯೋದು ಬೇಡ, ಏಕೆಂದ್ರೆ ಇಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಮೇನ್ ನಗರಗಳಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಆದರೆ ಹಳ್ಳಿಗೂ ವ್ಯಾಪಿಸಿರುವಂಥ ಹಿನ್ನೆಲೆಯಲ್ಲಿ, ಪ್ರತಿಯೊಂದು ಜಿಲ್ಲೆಯ ಹಳ್ಳಿಗೂ ಕೂಡ ವ್ಯಾಪಿಸಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಮೇಯ್ನ್ ಆಗಿ ಸವಾಲಾಗಿರುವಂಥದ್ದು ಅದೇ ಹಳ್ಳಿಗಳಲ್ಲಿ ನಿಯಂತ್ರಣ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾವು ಪಾಸಿಟಿವಿಟಿ ದರ ಇಳಿಕೆ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕೇಂದ್ರ ಕೆಲವೊಂದು ಸಲಹೆಗಳನ್ನ ಕೊಟ್ಟಿದೆ. ದೇಶದಲ್ಲಿ ಅರ್ಧಕ್ಕರ್ಧ ಪಾಸಿಟಿವಿಟಿ ದರ ಕುಸಿತ ಆಗಿರುವಂಥದ್ದು. 24%ರಿಂದ 12ಕ್ಕೆ ಕುಸಿದಿದೆ ಪಾಸಿಟಿವಿಟಿ ದರ. ನಾನು ಈಗ ಆಲ್ರೆಡಿ ಹೇಳಿದ್ನಲ್ಲ, ಅದೇ ಇದೆಲ್ಲವೂ ಕೂಡ ಸತತ 9 ದಿನಗಳಿಂದ ದೇಶದಲ್ಲಿ ಸೋಂಕು ಇಳಿಕೆ ಆಗಿದೆ. ಮೇ 3ರಂದು 17% ಇದ್ದಂಥ ಸಕ್ರಿಯ ಕೇಸ್ಗಳು ಮೇ 22ಕ್ಕೆ ದೇಶದಲ್ಲಿ ಸಕ್ರಿಯ ಕೇಸ್ಗಳ ಸಂಖ್ಯೆ ಈಗ 12%ಕ್ಕೆ ಕುಸಿದಿರುವಂಥದ್ದು. ಇನ್ನೂ ಕೆಲವು ರಾಜ್ಯಗಳಲ್ಲಿ ಆತಂಕದ ಪರಿಸ್ಥಿತಿ ಇದೆ. ಇದೆಲ್ಲವನ್ನು ಕೂಡ ಹೇಳಿದೆ. 382 ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ದರ 10%ಕ್ಕಿಂತ ಹೆಚ್ಚಿದೆ ಅಂತ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈಗ ಕೊರೋನಾ ಕಂಟ್ರೋಲ್ ಮಾಡುವಂಥದ್ದೇ ಒಂದು ದೊಡ್ಡ ಸವಾಲಾಗಿರುವಂಥದ್ದು. ಅಲ್ಲಿನ ಜಿಲ್ಲಾಡಳಿತಗಳು ಈಗ ಆಲ್ರೆಡಿ ಈ ಒಂದು ಕೊರೋನಾವನ್ನ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾವೆ. ನಿಮಗೆ ಗೊತ್ತಿದೆ ನಿಮ್ಮ ಜಿಲ್ಲೆಗಳಲ್ಲಿ ಯಾವ್ಯಾವ ರೀತಿಯಾಗಿ ಟಫ್ ರೂಲ್ಸ್ಗಳನ್ನು ಜಾರಿಗೆ ತರಲಾಗ್ತಾ ಇದೆ ಅಂತ. ಕೆಲವೊಂದು ಕಡೆ 5 ದಿನ ಸಂಪೂರ್ಣ ಲಾಕ್ಡೌನು, ಇನ್ನು ಕೆಲವೊಂದು ಜಿಲ್ಲೆಗಳಲ್ಲಿ 4 ದಿನ ಸಂಪೂರ್ಣ ಲಾಕ್ಡೌನ್, ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿನ ಜಿಲ್ಲಾಡಳಿತಕ್ಕೆ ಕಂಪ್ಲೀಟ್ ಆದಂಥ ಅಧಿಕಾರವನ್ನ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇನ್ನು ಕೊರೋನಾ ವ್ಯಾಕ್ಸಿನ್ ಯಾರ್ಯಾರಿಗೆ ಸಿಗ್ತಾ ಇದೆ ಅವರೆಲ್ಲರೂ ಕೂಡ ತಪ್ಪದೆ ಲಸಿಕೆಯನ್ನ ಹಾಕಿಸ್ಕೊಳ್ಳಿ. ಯಾರು ಕೂಡ ಮೈ ಮರಿಬೇಡಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏಕೆಂದ್ರೆ 18ರಿಂದ 44 ವರ್ಷದ ಒಳಗಿನವರಿಗೆ ಕೊಡ್ತೀವಿ ಅಂತ ಹೇಳ್ತು ಕೇಂದ್ರ ಸರ್ಕಾರ, ಬಟ್ ಕೊಡ್ಲಿಕ್ಕಂತೂ ಆಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಇರುವಂಥದ್ದು. ಇನ್ನು 45+ ಇರುವಂಥವ್ರಿಗೆ ಈಗ ಸೆಕೆಂಡ್ ಡೋಸ್ ಅನ್ನ ಕೊಡುವಂತೆ ಕೆಲಸ ಆಗ್ತದೆ. ಕೋವಿಶೀಲ್ಡ್ ಸೆಕೆಂಡ್ ಡೋಸ್ ಕೊಡ್ತಾ ಇದ್ದಾರೆ, ಕೋವ್ಯಾಕ್ಸಿನ್ ಸೆಕೆಂಡ್ ಡೋಸ್ ಅನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲಿ ಕೋವಿಶೀಲ್ಡ್ 84 ದಿನ ಆಗಿರಬೇಕು ಈಗ ಸೆಕೆಂಡ್ ಡೋಸ್ ಅನ್ನ ತಗೊಳ್ಬೇಕು ಅಂತ ಅಂದ್ರೆ. ಸೊ ಹೀಗಾಗಿನೇ 45 ವರ್ಷ ಮೇಲ್ಪಟ್ಟಂತವರಿಗೆ ಫಸ್ಟ್ ಡೋಸ್ ಕೊಡುವಂತ ಕೆಲಸನೂ ಕೂಡ ಆಗ್ತಾ ಇದೆ. ಕೋವಿಶೀಲ್ಡ್ ಮಾತ್ರ, ಕೋವ್ಯಾಕ್ಸಿನ್ ಅಂತೂ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಯಾರ್ಯಾರಿಗೆ ಸೆಕೆಂಡ್ ಡೋಸ್ ಅನ್ನ ಕೊಡಬೇಕಾಗಿದೆ ಕೋವ್ಯಾಕ್ಸಿನ್, ಅವ್ರಿಗೆ ಕೊಡುವಂಥದ್ದೇ ಒಂದು ದೊಡ್ಡ ಸವಾಲಾಗಿರುವಂಥದ್ದು. ಅವರಿಗೆ ಕೊಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಇರುವಂಥ ಪರಿಸ್ಥಿತಿ ಇದು.
ರಾಜ್ಯದಲ್ಲಿ ಸೋಂಕಿಗಿಂತ ಗುಣಮುಖ ದುಪ್ಪಟ್ಟಾಗಿದೆ. 20 ಜಿಲ್ಲೆಗಳಲ್ಲಿ ಸೋಂಕು ಕುಸಿತ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಮನೆ ಮನೆ ಟೆಸ್ಟ್, ಕರುನಾಡು ಚೇತರಿಕೆ. ರಾಜ್ಯದಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ